ಅವ್ನು ಏನಾರ ಅನ್ಯಾಯ ಮಾಡಿ ನಿಮ್ಮ ಕಡೆ ದುಡ್ಡು ಕೇಳಾಕತ್ತಾನೆ ಅಂದ್ರೆ ಅವನೇನು ಹಕ್ಕ ಐತೆ ಅದನ್ನ ಕೇಳಾಕತ್ತಾನಲ್ರಿ ಅವ್ನು ಬಿಲ್ ಸ್ಯಾಂಕ್ಷನ್ ಆಗ್ಬೇಕಾಗಿರೋ ಅದನ್ನ ಕೇಳಾಕತ್ತಾನ. ನಿಮ್ಮ ಕಡೆಯಿಂದ ಏನೋ ನೀವು ಕೈಲೇ ದುಡ್ಡು ಹಾಕಿ ಕೊಡಾಕತ್ತೀರಿ ಅಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳತ್ತಾನ. ನಾವು ಎಲ್ಲೋ ಒಂದು ಕಡೆ ಬಿಲ್ ಫೈಲ್ ಕ್ಲೇಮ್ ಮಾಡ್ಕೊಂಡು ಅವ್ರ ಕಡೆ ರೊಕ್ಕ ವಸೂಲಿ ಮಾಡತ್ತಾನ. ನಿಮ್ಮ ಮನೆಯಿಂದ ಕೊಟ್ಟಾಗತ್ತೆ ಮಾಡಾಕತ್ತಿರಲ್ಲ ನೀವು ಇದನ್ನ. ಸಾರಿ ಬೇಡ್ರಿ, ಈಗ ರೊಕ್ಕ ಕಳಿಸ್ಬಿಡ್ರಿ, ಅವನು ಕೊಡ್ರಿ, ಈಗ ಕೊಟ್ಟು ಬಿಡ್ರಿ, ಕ್ಲಿಯರ್ ಮಾಡಿಬಿಡ್ರಿ. ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಮರುಪಾವತಿ ದಾಖಲೆಗಾಗಿ ಅಧಿಕಾರಿಯೊಬ್ಬರು 20,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು ಸರ್ಕಾರಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂತ್ರಸ್ತರು ವೈದ್ಯಕೀಯ ಮರುಪಾವತಿ ಮಾಡುವುದಕ್ಕಾಗಿ ದಾಖಲೆಗಳನ್ನು ನೀಡಿರುತ್ತಾರೆ. ಆ ದಾಖಲೆಗಳಿಗೆ ಸಹಿ ಮಾಡಿಕೊಡಲು ಮೇಲಾಧಿಕಾರಿಯು ಕೆಳ ಅಧಿಕಾರಿ ಅಂದರೆ ಕ್ಲರ್ಕ್ ಆಗಿರುವ ಕೃಷ್ಣ ಅವರಿಂದ ಹಣ ವಸೂಲಿ ಮಾಡುತ್ತಿದ್ರು. ಈ ವೇಳೆ ಎಂಟ್ರಿ ಕೊಟ್ಟ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು ಅಧಿಕಾರಿಗೆ ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಕೇಳಿ ತಪ್ಪೊಪ್ಪಿಸಿದ್ದಾರೆ. ಅಲ್ಲದೆ ಸಂತ್ರಸ್ತರಿಗೆ ಹಣ ಮರುಪಾವತಿ ಮಾಡುವಂತೆ ಅಧಿಕಾರಿಗೆ ಸೂಚಿಸಿದ್ದಾರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇಲ್ಲಿ ಹೇಳಿ ನಾವು ಒಂದು ವಿಷಯ ಒಂದು ಸೆಕೆಂಡ್ ರೀ ಸರ್, ನಾ ಹೇಳೋದ ಕೇಳ್ರಿ ಮಂಜು ಏನ್ರಿ ಇಲ್ಲ ಅವ್ರಿಗೆ ಮಾತಾಡೋಡ್ರಿ. ನಾವು ಬಂದಿರಿ ಇಲ್ಲಿ ನೋಡ್ರಿ, ನಾನು ಮೀಡಿಯಾದಾಗ ಕೆಲಸ ಮಾಡ್ತೇನೆ ರೀ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಜಿಲ್ಲಾಧ್ಯಕ್ಷದೇನು ರೀ. ನೀವು ಮಾಡೋದು ಕರೆಕ್ಟ್ ಐತೆ ಅಂತ ಹೇಳ್ರಿ. ನಾ ಏನು ಕೇಳ್ತೀನಿ, ನೀವು ಮಾಡೋದು ಕರೆಕ್ಟ್ ಐತೇನೋ ಇಲ್ಲ. ಮತ್ತು ನೀವು ಹೆಂಗೆ ಡಿಮ್ಯಾಂಡ್ ಮಾಡಿದ್ರಿ? ನೀವೊಂದು ಗೌರ್ಮೆಂಟ್ ಸರ್ವೆಂಟ್ ಅದಿರಿ, ಒಂದು ಅಧಿಕಾರಿಯಾಗಿ ಒಂದು ಯಾವುದೋ ಒಂದು ಫೈಲ್ ಮೂವ್ ಮಾಡಬೇಕಂದ್ರೆ ನೀವು ರೊಕ್ಕ ತಗೋತೀರಂದ್ರೆ ಅದರ ಅರ್ಥ ಏನು ಹೇಳ್ರಿ? ಅಲ್ಲಿ ನಿಮ್ಗೆ ಪಗಾರ ಬರ್ಸತ್ತೀನಿ ಇಲ್ಲ ಹೇಳ್ರಿ. ಮತ್ತೆ ಯಾಕೆ ತಗೊಂಡ್ರಿ ನೀವು ರೊಕ್ಕ? ಅಲ್ಲ ಅವ್ರಿಗೆ ಯಾಕೆ ನೋಡಿದ್ರಿ ನೀವು? ಏನು ಧಮ್ಕಿ ಮಾಡತ್ರಿ ಅವಂಗ? ಮತ್ತೆ ಏನು ನೋಡಿದ್ರಿ ಅವ್ರಿಗೆ ಯಾಕೆ ನೋಡಿದ್ರಿ ನೀವು? ಹೇಳಿ ನಮ್ಗೆ ಕರ್ಕೊಂಡ್ ಬಂದಾರ ಅಂತ ಹೇಳಿ ಅವ್ರನ್ನ ಏನಾರ ಇದು ಮಾಡಾರ್ದ್ರಿ ಸರ್. ನೀವು ಅದನ್ನ ಬೇಕಾದ್ರೆ ಏನು ಮಾಡ್ಬೇಡ್ರಿ, ನಾವು ಮುಂದಿನ ಏನು ಮಾಡ್ಕೋತೀವಿ, ನಮ್ಗೆ ಗೊತ್ತೈತಿ ಅದು ಮಾಡೋದು. ಯಾರಿಗೆ ಭೇಟಿಯಾಗಿ ಮಾಡ್ಬೇಕು ಅಂತ ಮಾಡ್ಕೋತೀವಿ ಬೇಕಾದ್ರೆ ನಾವು. ನೀವು ನಮ್ಮ ಕಡೆ ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ಐತಿ, ಫೋನ್ ಪೇ ಮಾಡಿದ್ದೆ ಇದನ್ನೈತಿ. ನೀವು ರೊಕ್ಕ ತಗೊಂಡಿಲ್ಲ ಅಂತ ನಾವು ಬರೋಂಗಿಲ್ಲ. ಯಾಕೆ ತಗೊಂಡ್ರಿ ಅಂತ ಅಷ್ಟೇ ಕೇಳತ್ತ ನಾವು. ಇಲ್ಲ ನೀವು ಯಾಕೆ ತಗೊಂಡಿರಿ? ನೀವು ಯಾಕೆ ತಗೊಂಡಿರಿ ರೊಕ್ಕ? ನಾ ಏನು ಕೇಳಾಗತ್ತೇನ್ರಿ, ರೊಕ್ಕ ಎದಕ್ಕೆ ತಗೊಂಡಿರಿ? ನಾವು ನಂದು ಒಂದು ಪ್ರಶ್ನೆ, ರೊಕ್ಕ ಯಾಕೆ ತಗೊಂಡಿರಿ? ನಮ್ದು ಒಂದೇ ಪ್ರಶ್ನೆ ರೀ, ರೊಕ್ಕ ಯಾಕೆ ತಗೊಂಡಿರಿ? ಹಿಂಗೆ ಏನಾದರೂ ಗೌರ್ಮೆಂಟ್ ಚಲನ್ ಐತಿ, ತುಂಬೋದೈತಿ, ಇಲ್ಲ ಎದ್ರಾಗ್ರೆ ಹಿಂಗೆ ಫಂಡ್ ನಿಮ್ಮ ಅಧಿಕಾರಿಗಳು ಮೇಲಧಿಕಾರಿಗಳು ಯಾರಾದರೂ ತಗೋ ಅಂತ ಹೇಳ್ಯಾರೋ? ಯಾರು ಹೇಳಿದಾರೆ ಅದನ್ನ? ನಿಮ್ಮ ಮ್ಯಾಗ ಯಾರದಾರ್ರಿ? ಇವ್ರು ಜಗದೀಶ್ ಇವ್ರು ಅದಾರಲ್ಲ ರೀ. ಇಲ್ಲ ಯಾರು ಇರ್ಲಿ, ಅವ್ರು ಬ್ಯಾಡ ಹೆಸರು ಮೇಲಧಿಕಾರಿಗಳು ಯಾರು ತಗೋ ಅಂತ ಹೇಳ್ಯಾರನ್ರಿ ನಿಮಗೆ? ಅದು ನಮ್ಗೆ ಹೇಳ್ರಿ, ಸ್ಪಷ್ಟವಾಗಿ ಹೇಳ್ರಿ. ಅಲ್ಲಿ ಯಾಕೆ ತೊಂದ್ರಿ ರೊಕ್ಕ? ಯಾಕೆ ತೊಂದ್ರಿ? ಇಷ್ಟ ಸರ್, ಸ್ಪಷ್ಟವಾಗಿ ನನಗೆ ಹೇಳ್ರಿ. ನೀವೊಂದು ಅಧಿಕಾರಿ ಇದೀರಿ, ಒಂದು ಉನ್ನತ ಸ್ಥಾನದಲ್ಲಿ ನೀವು ಕೂತೀರಿ ಅಂದ್ಬಿಟ್ಲೆ ನಿಮ್ಗೆ ನಾವು ಸ್ಪಷ್ಟವಾಗಿ ಕೇಳಾಕತ್ತೀವಿ. ಈ ಅಮೌಂಟ್ ನೀವು ತೊಗೊಂಡಿದ್ದೀರಲ್ಲ, ಮೇಲಧಿಕಾರಿಗಳು ಏನಾದ್ರು ಒತ್ತಾಯ ಮಾಡ್ಯಾರ, ನೀವು ಹಿಂಗೆ ತೊಗೊಂಡನೇ ಕೆಲಸ ಮಾಡ್ತೇವೆ ಅಂತ ಹೇಳ್ಯಾರ ಅಂತಂದ್ರೆ ನೀವು ಅದನ್ನ ಹೇಳ್ರಿ ನಮಗೆ. ಇಲ್ಲ ನೀವು ನನಗದನ್ನ ಇದನ್ನ ಕೊಡಕ್ಕೆ ಹೋಗ್ಬೇಡ್ರಿ. ನಾವು ಈಗ ನೇರವಾಗಿ ಯಾರು ಕರೆಸ್ಬೇಕು ಅವ್ರನ್ನ ಕರೆಸ್ತೇವೆ. ಇಲ್ಲ ಅಂದ್ರೆ ನೀವು ನನಗೆ ಸ್ಪಷ್ಟತೆ ಕೊಡ್ಬೇಕ್ರಿ. ಇದನ್ನಂತೂ ನಾವು ನೋಡ್ರಿ, ಸಿವಿಲ್ ಹಾಸ್ಪಿಟಲ್ ಒಳಗೆ ಇದು ಬಹಳ ದೊಡ್ಡದಿದೆ ನೋಡಿ. ಪ್ರತಿಯೊಂದಕ್ಕೂ ರೊಕ್ಕ ಕೇಳಾಗ್ತಾರೆ ಇಲ್ಲಿ. ನಿಮ್ದು ಒಂದೇ ವಿಷಯ ಅಲ್ರಿ, ಇಲ್ಲಿ ಎಲ್ಲರಿಗೂ ಎಲ್ಲರ ಕಡೆನೂ ರೊಕ್ಕ ಕೇಳಾಗ್ತಾರೆ. ಈ ವಿಷಯಕ್ಕೆ ನಾವು ಬಹಳ ಸಲ ಹೋರಾಟ ಮಾಡಿದ್ದೇವೆ ಇಲ್ಲಿ. ಹಂಗಂದ್ರೆ ನಿಮ್ಗೆ ಗೌರ್ಮೆಂಟ್ ಪಗಾರ ಕೊಡಂಗಿಲ್ಲ ಅಂತ ಆಯ್ತು, ಮೇಲಧಿಕಾರಿಗಳು ನಿಮ್ಗೆ ಏನಾದ್ರು ಒತ್ತಾಯ ಮಾಡಾಕತ್ತಾರೋ ಇಷ್ಟು ತಗೊಂಡನೇ ಕೆಲಸ ಮಾಡಂತ ಹೇಳಿ, ಅದನ್ನ ನಮ್ಗೆ ಸ್ಪಷ್ಟ ಬೇಕಾಗೈತ್ರಿ. ಯಾಕಂದ್ರೆ ನಾವು ಇದು ಒಂದೇ ಸಲ ಬಂದಿದ್ರಿ, ಇಲ್ಲಿ ಭಾಳ ಸಲ ಬಂದಿದ್ರಿ. ಮುಂಚೆನೆ ಬರ್ಬೇಕ್ರಿ ಸರ್, ನಮ್ಮ ಕಡೆ ನೀವು ರೊಕ್ಕ ತಗೊಂಡಿರಿ. ಯಾವಾಗ ತಗೊಂಡಿರಿ? 11 ತಾರೀಕು ತಗೊಂಡಿರಿ, ಮಾರ್ಚ್. ಇವತ್ತು ಎಷ್ಟು ತಾರೀಕು ರೀ? ಮತ್ತೆ ಅದಕ್ಕೆ ಕೇಳ್ತೀರಿ ರೊಕ್ಕ ಅವ್ರ ಕಡೆ? ಇವತ್ತು ನೀವು ಅವ್ರಿಗೆ 5,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರಿ. ಯಾಕೆ ಡಿಮ್ಯಾಂಡ್ ಮಾಡಿದ್ರಿ? ಹಂಗಿತ್ತಂದ್ರೆ ಇಲ್ಲ ನಂಗೆ ಇಷ್ಟು ರೊಕ್ಕ ಕೊಟ್ರೆ ಮಾಡ್ತೀನಿ ನೋಡಂತ ಯಾಕೆ ಡಿಮ್ಯಾಂಡ್ ಮಾಡಿದ್ರಿ? ಹಂಗಿತ್ತಂದ್ರೆ ನನ್ನ ಕಡೆ ರೆಕಾರ್ಡಿಂಗ್ ಐತ್ರಿ ಸರ್, ಅದನ್ನ ರೆಕಾರ್ಡಿಂಗ್ ನಾವು ಹಾಕ್ತೇವೆ. ಅದನ್ನ ದೊಡ್ಡ ವಿಷಯ ಇಲ್ಲ, ನಮ್ಗೆ ರೆಕಾರ್ಡಿಂಗ್ ತೋರಿಸೋದು ನಿಮಗೆ. ನೀವು ಮಾಡಿದಿರಿ ಅಂತೇಳಿ ಒಪ್ಕೋರಿ, ಅದೇನು ನಮ್ಗೇನು ಇದನ್ನಿಲ್ಲ. ನೀವು ಒಪ್ಕೋಲಿಲ್ಲ ಅಂದ್ರೆ ನಾವು ತೋರಿಸ್ತೇವೆ ಅದನ್ನ ನಿಮಗೆ. ನೀವು ಮಾಡಿಲ್ಲ ಅಂತ ಹೇಳಕ್ಕೆ ನಾವು ಹೋಗ್ಬೇಡ್ರಿ. ಸಾರಿ ಅಂತ ನಮ್ಗೆ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಅದನ್ನ ರೊಕ್ಕ ಯಾರು ನಾವೇನ್ ಕೇಳ್ತೀವಿ, ಯಾರು ರೊಕ್ಕ ತಗೊಂಡಾರು, ಯಾರು ತಗೋ ಅಂತ ಹೇಳಿದಾರ ಅದನ್ನ ನಂಗೆ ಸ್ಪಷ್ಟವಾಗಿ ಬೇಕಾಗಿದೆ. ರಿಟರ್ನ್ ಅವ್ರೇನ ಇದನ್ನ ಆರಾಮಿದವ್ರು ಅವ್ರೇ ರೊಕ್ಕ ನನಗೆ ಇಲ್ಲ ರೊಕ್ಕ ಕೊಡ್ತಿರೋ ಬಿಡ್ತಿರೋ ಅದು ಯಾರು ನಿಮ್ಗೆ ಮೇಲಧಿಕಾರಿಗಳು ಯಾರು ತಗೋ ಅಂತ ಹೇಳಿದಾರೆ ಅದು ನಮ್ಗೆ ಸ್ಪಷ್ಟವಾಗಿ ಬೇಕಾಗಿದೆ. ಅಲ್ಲಿ ವಾಪಸ್ ತಗೊಂಡಿರಿ ಪರಿಚಯ ಇಲ್ಲ ನೋಡ್ರಿ. ಪರಿಚಯ ಇಲ್ಲಾರ ಕಡೆ ತಗೋತೀರಿ. ಹಂಗಿದ್ರೆ ಪರಿಚಯ ಇದ್ದವ್ರ ಕಡೆ ನೀವು ಬಿಟ್ಟಿಲ್ಲ. ನಿಮ್ ಪರಿಚಯ ಇಲ್ಲಾರ ಕಡೆ ಎಷ್ಟು ತಗೋತಿರ್ಬೇಕು ಹೇಳ್ರಿ ನೋಡು. ಹಂಗಿತ್ತಂದ್ರ
ನಿಮಗೆ ಪರಿಚಯ ಹುಡುಗ ಅದಾನ ಅಂತ ಹೇಳಿ ನೀವು 8,000 ರೂಪಾಯಿ ತಗೊಂಡ್ರಿ. ಈಗ ಪರಿಚಯ ಇಲ್ದಾರ ಕೂಡ ಎಷ್ಟು ಗೊತ್ತಿರ್ಬೇಕು ಹೆಂಗಿತ್ತಂದ್ರೆ ನೀವು ನಾವು ನಮ್ಗೆ ಹೆಲ್ಪ್ ಮಾಡಬೇಕಿಲ್ಲ ಸರ್. ನೀವು ಹೆಲ್ಪ್ ಮಾಡಬೇಕಾದ್ರೆ ನಿಮ್ ಕರ್ತವ್ಯ ಐತ್ರಿ ಇದು. ಅವ ಏನ್ರ ಇಲ್ಲಿಗಲ್ ಏನ್ರ ಮಾಡಕತ್ತಾನಂದ್ರೆ ಹೇಳಿ ನೋಡೋಣ ಅಂತಾರ ಸರ್ ಅವನ್ನೆಲ್ಲ ಮಿಸ್ಟೇಕ್ ಇತ್ತು ಸರ್. ಈಗ ನಾನು ಅವ್ಗೆ ಎಷ್ಟು ಆತ್ರಿ ಮಿಸ್ಟೇಕ್ ಇದ್ದಿದ್ದು ಕರೆಕ್ಟ್ ಮಾಡ್ಕೊಂತ ಹೇಳ್ರಿ. ಅದಕ್ಕೆ ನೀವು ಮಾಡಕ್ ಹೋಗ್ಬೇಡ್ರಿ ಮಿಸ್ಟೇಕ್ ಇತ್ತಂದ್ರ